ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ ಆರಾಮದ್ರಿ ಅಂತ ತಿಳ್ಕೊತೀನಿ. ಇವತ್ತು ಬರ್ರಿ ನಿಮಗೆ ಮಾದಲಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಮಾದಲಿ ಮಾಡೋಕೆ ನಾನು ಇಲ್ಲಿ ಜವಗೋಧಿ ತೊಗೊಂಡಿನಿ, ಜವೆ ಗೋಧಿ ಅಂತಾರಲ್ಲ ಅವು ತೊಗೊಂಡಿನಿ. ಅವು 1 kg ಅಷ್ಟು ತೊಗೊಂಡಿನಿ, ಸ್ವಚ್ಛ ಮಾಡಿ ಇಟ್ಕೊಂಡಿನಿ. ಅದಕ್ಕೆ ನಾ ಈಗ ಏನು ಮಾಡತ್ತೀನಿ, 2 ವಾಟಿಯಷ್ಟು ಕಡಲೆಬೇಳೆ ತೊಗೊಂಡಿನಿ. ಈ ವಾಟಿ ತೋರಿಸ್ತೀನಿ ನಾನು ನಿಮಗೆ. ಆ ವಾಟಿಯಿಂದ 2 ವಾಟಿಯಷ್ಟು ಕಡಲೆಬೇಳೆ ತೊಗೊಂಡಿನಿ. ಆಮೇಲೆ ಅದೇ ವಾಟಿಯಿಂದ 1 ವಾಟಿಯಷ್ಟು ಅಕ್ಕಿ ತೊಗೊಂಡಿನಿ. ಅಕ್ಕಿ ಅಂದ್ರೆ ನಾ ಅಂಬೆ ಮೊರಿ ತುಕ್ಕಡ ಸಿಗ್ತಾವಲ್ರಿ, ಅವು ಹಾಕೀನಿ. ನೀವು ಯಾವ ಬೇಕಾದ ಅದು ಹಾಕೋಬೋದು. 1 ವಾಟಿಯಷ್ಟು ತೊಗೊಂಡಿನಿ. ಅವನು ಸ್ವಚ್ಛ ಮಾಡ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ಚೆಂದ ಬಿಸಿಲಾಗ ಒಣಗಿ ಹಾಕೋದ್ರಿ. ಹುರಿಯೋದದು ಏನಿಲ್ಲ, ಬಿಸಿಲಿಗೆ ಒಣಗಿ ಹಾಕಿಸಿಂದ್ರೆ ಜರಾನ ಉರುಟಿ ಬಿಸ್ಕೊಂಡು ಬಂದ್ರೆ ನಡಿತೈತಿ ಗಿರಣಿ ಒಳಗೆ ಹಾಕ್ಕೊಂಡು. ಇದನ್ನೆಲ್ಲ ಮಿಕ್ಸ್ ಮಾಡಿ ಬಿಸಿಲಿಗೆ ಇಡ್ತೀನಿ. ಆಮೇಲೆ ಸಂಜೆಗೆ ಬಿಸ್ಕೊಂಡು ಬರ್ತೀನಿ. ಆಮೇಲೆ ನಿಮ್ಗೆ ಮಾಡಿ ತೋರಿಸ್ತೀನಿ ಮಾದಲಿ ಹೇಗೆ ಮಾಡೋದು ಅನ್ನೋದು. ಆಮೇಲೆ ನಿಮ್ಮ ಕಡೆ ಜವಗೋಧಿ ಇದ್ದಿದ್ದಿಲ್ಲ ಅಂದ್ರೂ ನೀವು ನಾರ್ಮಲ್ ಗೋಧಿ ಇರ್ತಾವಲ್ಲ ಅವನು ಯೂಸ್ ಮಾಡಬಹುದು. ಬನ್ನಿ ನೀವು ಬಿಸಿಲಾಗ ಒಣಗಿ ಹಾಕೋಣ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇಲ್ಲ ಈಗ ಹಿಟ್ಟು ರೆಡಿ ಮಾಡ್ಕೊಂಡು ಬಂದೀನಿ. ಈ ರೀತಿಯಾಗಿ ಹಿಟ್ಟು ರೆಡಿ ಮಾಡ್ಕೊಂಡು ಒಂದು ಸ್ವಲ್ಪ ಉರುಟಿದ್ರೆ ಚೆನ್ನಾಗಿ ಆತೈತಿ ಮಾದಲಿ. ಒಂದು ಸ್ವಲ್ಪ ಉರುಟಿ ಬಿಸ್ಕೊಂಡು ಬಂದೀನಿ ರೀ. ಈಗ ಬನ್ನಿ ನಮ್ಮ ಮಾದಲಿ ಹೇಗೆ ಮಾಡೋದು, ಏನೇನು ಸಾಮಾನು ಹಾಕೋದೆಲ್ಲ ಹೇಳ್ಕೊಡ್ತೀನಿ. ಇಲ್ಲ ಒಂದು ಬುಟ್ಟಿಯಷ್ಟು ಹಿಟ್ಟು ತೊಗೊಂಡಿನಿ. ಅದಕ್ಕೆ ಈಗ ಇದು ತೊಗೊಂಡು ಸೈಡ್ ಇಡೋಣ. ಇದಕ್ಕೆ ಒಳಗೆ ಏನೇನು ಹಾಕಬೇಕಪ್ಪ ಅಂದ್ರೆ ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವ ಬೇಕಾವೋ ಹಾಕೋಬೋದು. ನಾ ಇಲ್ಲಿ ಕೊಬ್ಬರಿ ತೊಗೊಂಡೀನಿ, ಏಲಕ್ಕಿ ಪೌಡ್ರ್ ತೊಗೊಂಡೀನಿ, ಬೆಲ್ಲ ತೊಗೊಂಡೀನಿ, ಪುಟಾಣಿ ತೊಗೊಂಡೀನಿ ಮತ್ತು ಕಾಜು ಮತ್ತು ದ್ರಾಕ್ಷಿ ತೊಗೊಂಡೀನಿ, ಒಣ ದ್ರಾಕ್ಷಿ ತೊಗೊಂಡೀನಿ. ನಿಮ್ಗೆ ಇನ್ನೂ ಏನು ಬೇಕಾವು ನೀವು ಎಕ್ಸ್ಟ್ರಾ ಹಾಕೋಬೋದು. ಈಗ ಫಸ್ಟ್ ಏನು ಮಾಡೋದು, ಗೋಧಿ ಹಿಟ್ಟು ನಾವು ತೊಗೊಂಡಿದ್ದಲ್ಲ ಅದು ತೊಗೊಂಡ್ಕಿಸಿಂದ್ರೆ ಅದಕ್ಕೊಂದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕೋದ್ರಿ. ಭಾಳ ಜಾಸ್ತಿ ಹಾಕೋದಿಲ್ಲ, ಚಿಟಿಕೆ ಹಾಕೋದು ಉಪ್ಪು ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಳ್ಳೋದು. ಅದಕ್ಕೊಂದು 2 ಚಮಚದಷ್ಟು ತುಪ್ಪ ಹಾಕೋದು. ತುಪ್ಪ ನೀವು ಎಣ್ಣೆ ಬೇಕಂದ್ರೆ ಹಾಕೋಬೋದು. ತುಪ್ಪ ಹಾಕಿದ್ರೆ ಟೇಸ್ಟ್ ಬರ್ತದೆ ಚೆನ್ನಾಗಿ. ಅದು ಸ್ವಲ್ಪ ಚೆಂದ ತುಪ್ಪ ಹಾಕಿಸಿಂದ 2 ಕೈಲಿ ಚೆಂದ ತಿಕ್ಕೋದು. ತುಪ್ಪ ಎಲ್ಲ ಹಿಟ್ಟಿಗೂ ಹತ್ತಿರಬೇಕು, ಅಷ್ಟು ತನಕ ತಿಕ್ಕೊಳ್ಳೋದು ಈ ರೀತಿಯಾಗಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂತ ಉದುರು ಬದ್ರ ಭಾಳ ಅಂದ್ರೆ ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಟೈಪ್ ಕಲಿಸೋದಿಲ್ಲ. ಒಂದು ಸ್ವಲ್ಪ ಉದುರು ಲಟ್ಸೋದನ್ನ ಇರ್ಬೇಕು ನೋಡ್ರಿ, ಅಷ್ಟು ಹಿಟ್ಟು ಕಲಿಸ್ತೀವಿ ನಡಿತೈತಿ. ಇಲ್ಲ ನಿಮ್ಗೆ ಹೊಂದಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಗಟ್ಟಿ ಹಿಟ್ಟನ್ನ ಅದ್ಕೊಂಡ್ರೂ ಭೀ ನಡಿತೈತಿ. ನಮ್ಗೆ ರೂಢಿ ಐತನ ನಾವು ಈ ರೀತಿಯಾಗಿ ಮಾಡ್ತೇವೆ. ಈ ರೀತಿಯಾಗಿ ಹಿಟ್ಟು ಉದುರು ಬದ್ರ ಒಂದು ಸ್ವಲ್ಪ ಕಲಿಸ್ಕೊಳ್ಳೋದು. ಆಮೇಲೆ ನಿಮಗೆ ಟೈಮ್ ಇಲ್ಲ ಬಿಸ್ಕೊಂಡು ಬರೋಕೆ ಹಿಟ್ಟು ಹತ್ತಂದ್ರೆ ಆ ಟೈಮ್ನಾಗ ಏನು ಮಾಡೋದು, ಒಂದು ಸ್ವಲ್ಪ ಗೋಧಿ ಹಿಟ್ಟು ತೊಗೊಳೋದು. ಅಂದ್ರೆ 4 ವಾಟಿ ಗೋಧಿ ಹಿಟ್ಟು ತೊಗೊಂಡ್ರಂದ್ರೆ ಒಂದು ಅರ್ಧ ವಾಟಿಯಷ್ಟು ಕಡಲೆಬೇಳೆ ಹಿಟ್ಟು, ಆಮೇಲೆ ಒಂದು ಪಾವು ವಾಟಿಯಷ್ಟು ಅಕ್ಕಿ ಹಿಟ್ಟು ತೊಗೊಂಡ್ಕಿಸಿಂದ ನೀವು ಮನೆಯೊಳಗೆ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ರೆ ಭೀ ನಡಿತೈತಿ. ಎಮರ್ಜೆನ್ಸಿ ನನಗೊಂದು ಸ್ವಲ್ಪ ಟೈಮ್ ಇರ್ತಂದ್ರೆ ನಾನು ಬಿಸ್ಕೊಂಡು ಬಂದೀನಿ, ಇಲ್ಲ ನೀವು ಮನೆಯೊಳಗೆ ಹಾಗೆ ಮಾಡಿದ್ರೆ ನಡಿತೈತಿ. ಈ ರೀತಿಯಾಗಿ ನಾದ್ಕಿಸಿಂದ ಇಡೋದು. ಇದು ಹಿಟ್ಟು ನೆನೆಯೋಕೆ ಇಡೋದಿಲ್ಲ, ಆಗಿಂದಾಗ ಮಾಡಿ ತೆಗೋದು. ಈಗ ಒಂದೊಂದು ಉಂಡೆ ತೊಗೊಂಡ್ಕಿಸಿಂದ ನಾನು ನಿಮ್ಗೆ ಲಟ್ಸಿ ತೋರಿಸ್ತೀನಿ. ಇದೊಂದು ಸ್ವಲ್ಪ ಗಟ್ಟಿ ಹಿಟ್ಟಿರ್ತೈತಿ, ಸಾವಕಾಶ ಲಟ್ಸಿರಿ. ಮುರಿತಾವೆ ಏನಾಗಂಗಿಲ್ಲ, ಯಾಕಂದ್ರೆ ಬೇಯಿಸಿದ ನಂತರನ ಮುರಿದ ಮತ್ತು ಮಾಡೋದಿರ್ತೈತಿ. ಅದ್ರ ಸಲುವಾಗಿ ಅದ್ರದ್ದೇನು ಟೆನ್ಷನ್ ತೊಗೊಬೇಡ್ರಿ. ಒಟ್ಟು ಒಂದು ಸ್ವಲ್ಪ ಬೇಯಿಸಾಕ ಬಂದ್ರೆ ಸಾಕು. ಈ ರೀತಿಯಾಗಿ ನಾವು ಲಟ್ಸ್ಕೋದು. ಒಂದು ಸ್ವಲ್ಪ ದಪ್ಪ ಲಟ್ಸ್ಕೋದು. ನಾವು ಚಪಾತಿಗಿಂತ ಒಂದು 2 ಪಟ್ಟು ದಪ್ಪ ಲಟ್ಸ್ಕೋದು. ಈ ರೀತಿಯಾಗಿ ವಿಡಿಯೋ ತೋರಿಸಿನಲ್ರಿ, ಈ ರೀತಿಯಾಗಿ ಭಾರಿ ಟೇಸ್ಟ್ ಆಗ್ತೈತಿ. ಜವೆ ಗೋಧಿದ ಮಾದಲಿ ಭಾರಿ ಟೇಸ್ಟ್ ಆಗ್ತೈತಿ. ಆಮೇಲೆ ಹೆಲ್ದಿನೂ ಅಲ್ರಿ ಜವೆ ಗೋಧಿ, ಅದ್ರ ಸಲುವಾಗಿ ನೀವು ಈ ರೀತಿ ಮಾಡ್ಕೊಂಡ್ರೆ ಭೀ ಚೆನ್ನಾಗಿರ್ತೈತಿ. ಈಗ ಇದು ಚಪಾತಿ ರೆಡಿ ಆಯ್ತು ನೋಡಿರಿ. ಇದನ್ನು ಬೇಯಿಸ್ಕೊಳ್ಳೋಣ. ಇದಕ್ಕೇನು ಎಣ್ಣೆ ಗಿಣ್ಣೆ ಏನು ಹಚ್ಚೋದಿಲ್ಲ, ಹಾಗೆ ಬೇಯಿಸ್ಕೊಳ್ಳೋದು. ಒಂದು ಸ್ವಲ್ಪ ಬಟ್ಟೆ ತೊಗೊಂಡ್ಕಿಸಿ ಒತ್ತಿ ಬೇಯಿಸ್ಕೊಳ್ಳೋದು. ಇಲ್ಲ ಬೇಯಿಸ್ಕೋತ್ನಾಗ ಒಂದು ಸ್ವಲ್ಪ ಕಟ್ಟಾದ್ರೂ ಏನೂ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಒಂದು ಸ್ವಲ್ಪ ಉದುರು ಇರ್ತೈತಲ್ಲ, ಒಂದು ಸ್ವಲ್ಪ ಮುರಿತದೆ ಈ ಚಪಾತಿ. ಅದು ಸ್ವಲ್ಪ ಚೆಂದ ಎಲ್ಲನೂ ಬೇಯಿಸ್ಕೊರಿ. ಒಂದು ಸ್ವಲ್ಪ ಬಟ್ಟೆ ತೊಗೊಂಡು ಒತ್ತಿ ಬೇಯಿಸ್ಕೊಂಡ್ರೆ ಒಳಗೆ ಹಸಿ ಬಿಸಿ ಉಳಿದಿಲ್ಲ. ಅದಕ್ಕೆ ನಾವು ಭಾಳ ನೀರು ಹಾಕೋದಿಲ್ಲ. ಇದಕ್ಕೆ ಉದುರು ಬದ್ರನ್ನ ಒಂದು ಸ್ವಲ್ಪ ಗುಂಡಾಗಿರಬೇಕು ಅಷ್ಟು ಕಲಿಸ್ಕೊಳ್ಳೋದು. ಈ ರೀತಿಯಾಗಿ ಚೆಂದ ಬೇಯಿಸ್ಕೊಂಡ ನಂತರ ಇದನ್ನು ತೆಗೆದು ತಾಟ್ನಾಗ ಆರಾಕಿಡೋದು. ಆರಿದ ನಂತರ ಒಂದು ಸ್ವಲ್ಪ ಬಿಸಿ ಇದ್ದಾಗ ಮುರಿದು ಭೀ ನಡಿತೈತಿ. ಒಂದು ಸ್ವಲ್ಪ ಆರಿದ ನಂತರ ಸಣ್ಣ ತುಕಡಿ ಮಾಡ್ಕೊಳ್ಳೋದು. ಈಗ ಮತ್ತೊಂದು ಅಟ್ಟದ ತನಕ ಬೇಯಿಸೋಕೆ ಹಾಕ್ತೀನಿ. ಸಣ್ಣ ಇಟ್ಟು ಚೆಂದ ಒಂದು 4ರಿಂದ 5 ನಿಮಿಷ ಬೇಯಿಸ್ಕೊಳ್ಳೋದು. ಈಗ ಬೇಯಿಸಿಟ್ಟಿದ್ದು ಇದನ್ನು ಕೈಲಿ ಹೀಗೆ ಮುರ್ಕೊಳ್ಳೋದು. ಯಾಕಂದ್ರೆ ಮಿಕ್ಸಿ ಜಾರ್ನಾಗ ಸಣ್ಣಗಾಕ ಈಸಿ ಆಗ್ತೈತೆ. ಅದ್ರ ಸಲುವಾಗಿ ಈ ರೀತಿಯಾಗಿ ಸಣ್ಣ ಸಣ್ಣ ತುಕಡಿ ಮಾಡ್ಕೊಳ್ಳೋದು. ಈಗ ಇದು ರೆಡಿ ಆಯಿತು. ಈಗ ಇನ್ನೊಂದು ಬೇಯಿಸಾಕಿಟ್ಟಿನಲ್ರಿ, ಅದನ್ನು ಚೆಂದ ಬೇಯಿಸ್ಕೊಂಡು ತೊಗೊಳೋದು. ಆದಷ್ಟು ಎಷ್ಟು ಸಣ್ಣ ಉರಿಮೆ ಬೇಯಿಸ್ಕೊತೀರ ಅಷ್ಟು ದಿನ ಮಾದಲಿ ತಾಳ್ತೈತಿ, ಅಂದ್ರೆ ಉಳಿತೈತಿ. ಭಾಳ ದಿವ್ಸ ಉಳಿತೈತಿ. ವಾಸನೆ ಸ್ಮೆಲ್ ಅಥವಾ ಏನೂ ಆಗೋದಿಲ್ಲ, ಬೂರ್ಸ್ ಬರೋದು ಏನೂ ಆಗೋದಿಲ್ಲ. ಅದ್ರ ಸಲುವಾಗಿ ಸಣ್ಣ ಇಟ್ಟು ಹಿಂಗೆ ಅರ್ಬಿಲಿ ಒತ್ತಿ ಚಪಾತಿ ಬೇಯಿಸ್ಕೊಳ್ಳೋದು. ಆಮೇಲೆ ಭಾಳ ನೀರು ಹಾಕೋದಿಲ್ಲ, ಉದುರು ಬದ್ರನ್ನ ಕಲಿಸ್ಕೊಳ್ಳೋದು ಹಿಟ್ಟು. ಈಗ ನಾವು ವಿಡಿಯೋ ತೋರಿಸಿನಲ್ರಿ ಆ ರೀತಿ. ಇದನ್ನಷ್ಟು ಮಿಕ್ಸ್ ಮಾಡ್ಕಿಸಿಂದ ಮಿಕ್ಸಿ ಜಾರ್ನಾಗ ಹಾಕೊಳ್ಳೋಣ ಬನ್ನಿ. ಮೊದಲು ಏನು ಮಾಡ್ತಿದ್ರು, ನಮ್ಮ ಚಾನ್ಗಿ ಇರ್ತೈತಲ್ಲ, ಚಾನ್ಗಿ ಹಿಂದೆ ತಿಕ್ಕಿ ಕಿಶಿಂದ್ರೆ ಇದು ಮಾಡ್ತಿದ್ರು, ಕಲ್ಲಾಗಿ ಕೊಡ್ತಿದ್ರು. ಈಗೆಲ್ಲ ಇಲೆಕ್ಟ್ರಿಕಲ್ ಸಾಮಾನು ಬಂದವು, ಈಸಿ ಆಗೈತೆ ಮಾಡೋಕೆ.
ಅದ್ರ ಸಲುವಾಗಿ ಒಬ್ಬರು ಭಾಳ ಮಾಡೋರು ಹೋಗಿ ಗಿರ್ಣ್ಯಾಗೂ ಹಾಕ್ಕೊಂಡು ಬರ್ತಾರೆ ರೀ. ಇದು ಈ ರೀತಿಯಾಗಿ ರೆಡಿ ಆಯ್ತು ನೋಡಿರಿ ಮಿಕ್ಸಿ. ಪಲ್ಸ್ ಮೋಡ್ನಾಗ ತಿರುವುದು ಮಿಕ್ಸಿ ಜಾರ್. ಹಿಂಗೆ ಏಕ್ದಮ್ ಗರ್ರ ಅಂತ ತಿರುವುದಿಲ್ಲ, ಪಲ್ಸ್ ಮೋಡ್ನಾಗ ನಿಮ್ಗೆ ಹೆಂಗೆ ಬೇಕೋ ಆ ಟೈಪ್ ಮಾಡ್ಕೊಳ್ಳಿ. ಭಾಳ ಸಣ್ಣ ಬೇಕಂದ್ರೆ ಸಣ್ಣ, ಇಲ್ಲ ಥರ ಒಂದು ಸ್ವಲ್ಪ ದಪ್ಪ ಬೇಕಂದ್ರೆ ದಪ್ಪ. ಈ ರೀತಿಯಾಗಿ ಎಲ್ಲ ಮಿಕ್ಸಿ ಜಾರ್ನಾಗ ಹಾಕ್ಕೊಂಡು ನೋಡಿರಿ. ಇದು ರೆಡಿ ಆಯಿತು. ಇದು ಮಾದೇಲಿದು ಪೌಡ್ರ್ ರೆಡಿ ಆಯಿತು. ಇದನ್ನು ನಾವೀಗ ಆರಾಕಿಡೋಣ. ಆರಿದ ನಂತರ ಇದ್ರೊಳಗೆ ಬೆಲ್ಲ ಕಲಸೋದು. ಒಂದು ಸ್ವಲ್ಪ ಆರಬೇಕು. ಆರಿದ ನಂತರ ಬೆಲ್ಲ ಕಲಸು. ಅಷ್ಟೊತ್ತಕ್ಕೆ ನಾ ಏನೆಲ್ಲ ಪುಟಾಣಿ ಡ್ರೈ ಫ್ರೂಟ್ಸ್ ತೊಗೊಂಡಿನಲ್ಲ ಒಂದು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಒಂದು ಸ್ವಲ್ಪ ಕ್ರಿಸ್ಪಿ ಆಗ್ಬೇಕು ಬಾಯಿ ಒಳಗೆ, ಅದ್ರ ಸಲುವಾಗಿ. ಅದಕ್ಕೇನು ತುಪ್ಪ ಗಿಪ್ಪ ಹಾಕಿ ಮಾಡೋದಿಲ್ಲ, ಆಗ ಬಿಸಿ ಮಾಡ್ಕೊಳ್ಳೋದು. ಕಾಜು, ಆಮೇಲೆ ಪುಟಾಣಿ, ಆಮೇಲೆ ಕೊಬ್ಬರಿ ಒಂದು ಸ್ವಲ್ಪ ಕ್ರಿಸ್ಪಿ ಆಗೋಸ್ತಕ್ಕ ಹುರ್ಕೊಂಡು ತಕ್ಕೊಳ್ಳೋದು. ಕುರುಮ್ ಆಗಿರ್ಬೇಕು ಅಷ್ಟು ತನಕ ಹುರ್ಕೊಳ್ಬೋದು. ಇದಕ್ಕೇನು ತುಪ್ಪ ಗಿಪ್ಪ ಹಾಕಿ ಹುರಿಯೋದಿಲ್ಲ, ಹಾಗೆ ಹುರಿತಕೊಂಡ್ರು ಭೀ ನಡೀತೈತಿ. ಇದು ನೀವು ಆರಾಕಿಡೋದು. ಇನ್ನು ಬೆಲ್ಲನ ಅರ್ಧ ಕೆ ಜಿಯಷ್ಟು ಬೆಲ್ಲ ತೊಗೊಂಡಿನಿ. ಬೆಲ್ಲ ನೀವು ನೋಡಿಕೊಂಡು ಹಾಕ್ಕೋಬೋದು. ಯಾಕಂದ್ರೆ ಸ್ವೀಟ್ ಹೆಂಗೆ ತಿಂತೀರಿ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ. ಆದ್ರೂ ಇದಕ್ಕೊಂದು ಸ್ವಲ್ಪ ಬೆಲ್ಲ ಜಾಸ್ತಿ ಹತ್ತೈತಿ, ನೋಡ್ಕೊಂಡು ನೀವು ಮಿಕ್ಸ್ ಮಾಡ್ಕೊಬೋದು. ಈ ರೀತಿಯಾಗಿ ಬೆಲ್ಲ ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಂಡು ನಂತರ ಇದನ್ನು ನಾವು ಕೈಲೇ ತಿಕ್ಕೊಂತುಕೊಂಡಿರೋದಿಲ್ಲ. 2 ಪಾರ್ಟ್ ಮಾಡೋಕ್ಕಿಸಿಂದ ಮಿಕ್ಸಿ ಜಾರ್ನ ಹಾಕಿ ಪಲ್ಸ್ ಮೋಡ್ನಾಗ 2 ಸುತ್ತಕೊಂಡ್ರೂ ರೆಡಿ ಆಗ್ತೈತಿ. ಈಗ ನಿಮ್ಗೆ ಮಾಡಿ ತೋರಿಸ್ತೀನಿ ನೋಡಿರಿ ಆ ರೀತಿಯಾಗಿ. ಈ ರೀತಿಯಾಗಿ ಕೈಲಿ ಜರ ಮಿಕ್ಸ್ ಮಾಡ್ಕೊಂಡು ಮಿಕ್ಸಿ ಜಾರ್ನಾಗ ಹಾಕಿ ಎರಡು ಬ್ಯಾಚ್ ಮಾಡೋಕ್ಕಿಂದ ಪಲ್ಸ್ ಮೋಡ್ನಾಗ 2 ಸುತ್ತರೂ ಒಂದು ಜೀವ ಆಗ್ತೈತಿ ಎಲ್ಲ. ನೋಡಿರಿ ಎಷ್ಟು ಚಂದ ಮಾದೇಲಿ ರೆಡಿ ಆಯ್ತು ನೋಡಿರಿ. ಸಾಫ್ಟ್ ಮೆತ್ತಗೆ, ಏನು ಭಾಳ ಡಿಫಿಕಲ್ಟ್ ಇಲ್ಲ. ಈಗ ನಮ್ಮ ಸೈಡ್ ಸಂಕ್ರಾಂತಿಗೆ ಮಾದೇಲಿ ಮಾಡ್ತಾರೆ, ಒಂದೊಂದು ಸೈಡ್ ಶೇಂಗಾ ಹೋಳ್ಗೆ ಮಾಡ್ತಾರೆ. ನಮ್ಮ ಸೈಡ್ ಶೇಂಗಾ ಹೋಳ್ಗೆ ಮಾಡೋರು ಮಾಡ್ತಾರೆ, ಖರೆ ಎಕ್ಸ್ಪೆಷಲಿ ಹೆಚ್ಚಿಗೆ ಮಾದೇಲಿ ಮಾಡ್ತಾರೆ. ಈ ರೀತಿಯಾಗಿ ಮಾದೇಲಿ ರೆಡಿ ಆಯಿತು. ಇನ್ನು ನಾವು ರೆಡಿ ಹುರಿದಿಟ್ಟು ಎಲ್ಲ ಡ್ರೈ ಫ್ರೂಟ್ಸ್, ಏಲಕ್ಕಿ ಪೌಡ್ರ್ ಎಲ್ಲ ಚೆಂದ ಮಿಕ್ಸ್ ಮಾಡ್ಕೋದು. ಬೇಕಾದವರು ಬಡೆ ಸೊಪ್ಪನ್ನ ಹಾಕ್ತಾರೆ. ನಮ್ಮ ಮನೆಯೊಳಗೆ ಬಡೆ ಸೊಪ್ಪು ಹಾಕೋದು ತಿನ್ನಂಗಿಲ್ಲ, ಅದಕ್ಕೆ ನಾ ಹಾಕಿಲ್ಲ. ನೀವು ಬೇಕಂದ್ರೆ ಹಾಕ್ಕೋಬೋದು, ಅದ್ರಲ್ಲೇನೆ ಚೆನ್ನಾಗಿ ಟೇಸ್ಟ್ ಬರ್ತೈತಿ. ಆಮೇಲೆ ಕಸಕಸಿ ಬೇಕಂದ್ರೆ ಹಾಕ್ಕೋಬೋದು. ಈಗ ಆಲ್ರೆಡಿ ಇದು ಮಾದೇಲಿ ಅಂದರೆ ಒಂದು ಸ್ವಲ್ಪ ಹೀಟ್, ಅದ್ರ ಸಲುವಾಗಿ ಸಜ್ಜಿ ರೊಟ್ಟಿ, ಮಾದೇಲಿ, ಶೇಂಗಾ ಹೋಳ್ಗೆ ಇವೆಲ್ಲ ತಂದು ಭಾಳ ಹೀಟ್ ಆದೈತಿ. ಅದ್ರ ಸಲುವಾಗಿ ನಾ ಕಸಕಸಿ ಹಾಕಿಲ್ಲ. ನೀವು ಬೇಕಂದ್ರೆ ಹಾಕ್ಕೋಬೋದು, ಯಾಕಂದ್ರೆ ಶೇಂಗಾ ಹೋಳ್ಗೆ ಒಳಗೂ ಎಳ್ಳು ಇರ್ತೈತಿ, ಅದ್ರ ಸಲುವಾಗಿ. ಈಗ ರೆಡಿ ಆಯ್ತು ನೋಡಿರಿ ಮಾದೇಲಿ. ಹೆಲ್ದಿ, ಟೇಸ್ಟಿ, ವಿದೌಟ್ ಆಯಿಲ್. ಅಂದ್ರೆ ಇದು ಹೆಲ್ದಿ ರೆಸಿಪಿ ರೀ. ಹೇಗೆ ಅನ್ನಿಸ್ತು ರೆಸಿಪಿ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸ್ರಿ. ಸರ್ವೇ ಜನ ಸುಖಿನೋ ಭವಂತು.